ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವ ಪುರಸ್ಕಾರ. ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಗಮನಾರ್ಹ ಫಲಿತಾಂಶವನ್ನು ದಾಖಲಿಸಿದ ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆ ಈ ವರ್ಷದ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದ ಸಾಧಕ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಆಡಳಿತ ಮಂಡಳಿ ಸನ್ಮಾನಿಸಿ ಗೌರವಿಸಿತು. ಕ್ಯಾಮ್ರಾ ನೋಡಿ ಕೇಳ. ನ್ಯಾಷನಲ್ ಲೆವೆಲ್ನಲ್ಲಿ ಆಲ್ ಇಂಡಿಯಾ 46, 48 ಆಮೇಲೆ 52 ರ್ಯಾಂಕು. ಸೊ ಈ ಫಸ್ಟ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆದಮೇಲೆ ಸಾಕಷ್ಟು ಸ್ಟೂಡೆಂಟ್ಸು ತುಂಬ ಅಪ್ಸೆಟ್ ಆಗಿದ್ದಾರೆ. ಈ ನೀಟ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆದರೂ ನಮ್ಮ ಮ್ಯಾನೇಜ್ಮೆಂಟ್ ಅವರು ಶ್ರೀಮತಿ ಕೃಷ್ಣ ಅವರು, ಸಿನಿಮಾ ಮೇಡಮ್ ಅವರು, ನಮ್ಮ ಕರ್ನಾಟಕ ಶ್ರೀನಿವಾಸ ಸುನೀಲ್ ಅವರು ಮತ್ತು ಅಕಾಡೆಮಿಕ್ ಎಲ್ಲ ಟೀಮ್ಸು ಎಸ್ಪೆಷಲಿ ಪೋಸ್ಟ್ ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ ಅವರೆಲ್ಲರನ್ನೂ ಕನ್ಸಿಲ್ ಮಾಡಿ ದಿನ ಚೆನ್ನಾಗಿ ಬರಬೇಕು, ನೆಕ್ಸ್ಟ್ ಎಕ್ಸಾಮಿನೇಷನ್ ಪಾಸಿಟಿವ್ ಮೋಟಿವೇಶನ್ ಮಾಡಿ ಸೆಕೆಂಡ್ ಟೈಮ್ ಎಕ್ಸಾಮಿನೇಷನಲ್ಲಿ 500ಕ್ಕಿಂತ ಹೆಚ್ಚು ನೀಟ್ ಫ್ರೀ ಸೀಟ್ಸ್ ತಗೊಳ್ತಾ ಇದ್ದಾರೆ. ಮತ್ತು ಈ ವರ್ಷ ಸದ್ಯಕ್ಕೆ ನಮ್ಮ ಲೆಕ್ಕಾಚಾರ ಪ್ರಕಾರ 550+ 550 ಮೇಲೆ ಹೆಚ್ಚುವರಿ ಸೀಟ್ಸು ಬರ್ತಾಯಿದ್ರು. ಅದು ಪ್ರಾಬಬ್ಲಿ 600 ಮೇಲೆ ಫೈನಲಿ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಗಿದೆ. 600 ರೀಚ್ ಆಗುತ್ತೆ. ಸೊ ನಾವು ಪ್ರತಿಯೊಬ್ಬ ಪೋಷಕರು ಮತ್ತು ಶಿಕ್ಷಕರು ಮತ್ತು ಸ್ಟೂಡೆಂಟ್ಸ್ ಮಕ್ಕಳು ಎಲ್ಲರನ್ನೂ ಅಭಿನಂದಿಸಿ ಮಹದೇವಪುರ ಕ್ಷೇತ್ರದ ಮಾರುತಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರದಲ್ಲಿರುವ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವ ಮೂಲಕ ಗೌರವ ಸ್ವೀಕಾರವನ್ನು ಮಾಡಲಾಯಿತು. ಕರ್ನಾಟಕದ ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಗಳು ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಗಮನಾರ್ಹ ಫಲಿತಾಂಶವನ್ನು ದಾಖಲಿಸಿದೆ. ಹೇಳಿ ನೀವು ಓಕೆನಾ? ಮಾತಾಡಿ ಸರ್. ನಾನು ಮೂಲತಃ ಸಿದ್ದನಾರಾಯಣ ನನ್ನ ಮಗ ರವಿ ಕಿರಣ್ ವಿರೇಶ್ ಪ್ರಸಾದ್ ಅವರು ಭಾಗ್ಯರಥ, ನನ್ನ ಮಿಸಸ್ ರವಿ ಕಿರಣ್ ಇವತ್ತು ಮಾಡಿದಂತಹ ಸಾಧನೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇಷ್ಟು ಮಾರ್ಗದಲ್ಲಿ ಲೈಬ್ರರಿಗೆ ಕಾರಣ 2 ವರ್ಷದಿಂದ ತುಂಬ ಸಾಹಸದಿಂದ ಅವರು ಮಾಡಿದಂತಹ ಪ್ರಯತ್ನದಿಂದ ಹಾಗೂ ಅವರ ಅಧ್ಯಾಪಕ ವೃಂದದವರ ಸಹಕಾರ ಹಾಗೂ ಅವರ ಒಂದು ಮಾರ್ಗದರ್ಶನದಿಂದ ಅವರು ಈ ಲೆವೆಲ್ಗೆ ಬರೋದಕ್ಕೆ ಕಾರಣ. ಅವರು ಮಣಿ ಸರ್ ಹಾಗೂ ಮಂಜುನಾಥ್ ಸರ್ ತುಂಬ ಶ್ರಮವಹಿಸಿ ಅವರನ್ನು ಈ ಒಂದು ಮಾರ್ಕನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ. ನಾನು ಚೈತನ್ಯ ಟೆಕ್ನೋ ಸ್ಕೂಲ್ನ ಎಲ್ಲ ಅಧ್ಯಾಪಕ ವೃಂದ ಹಾಗೂ ಅವರ ಎಲ್ಲ ಸ್ಟಾಫ್ ಹಿರಿಯರ ಆಶೀರ್ವಾದ ಹಾಗೂ ದೇವರ ದೃಷ್ಟಿಯಿಂದ
ವೈಷ್ಣವಿ ದಾಸ್ ಅಖಿಲ ಭಾರತ ಮಟ್ಟದ ಶ್ರೇಯಾಂಕ 20, ಸುಚಿತಾ ಮುನ್ನೆ 48 ಮತ್ತು ರವಿ ಕಿರಣ್ ಕೀನಿ 62 ರ್ಯಾಂಕ್ ಪಡೆದು ಶ್ರೀ ಚೈತನ್ಯ ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಾಗಿದ್ದಾರೆ. ಇದರೊಂದಿಗೆ ಸಂಸ್ಥೆಯು ಆಲ್ ಇಂಡಿಯಾ ಓಪನ್ ಕ್ಯಾಟಗರಿಯಲ್ಲಿ ಅಗ್ರ 3 ಸ್ಥಾನಗಳನ್ನು ಸಂಸ್ಥೆ ಗಳಿಸಿದೆ. ಅಭಿರಾಮ್ ಎಂ 118 ಉನ್ನತಿ ಜೊನ್ನಾಲ್ AIR 159, ರಘುರಾಮ್ ಎಂ AIR 167, ಹೃಷಿಕೇಶ್ ವೆಂಕಟೇಶ್ ಎಸ್ AIR 244, ಅವನೀಶ್ ಸಿ ಚಿನಿವಾಲ್ AIR 368, ಲಿಖಿತ್ ಪಿ AIR 436, ಸಗನ್ JS AIR 472, ಸೂರ್ಯ ಎಸ್ AIR 864 ಮತ್ತು ದಯಾನಿತಾ ಪಿ AIR 959 ಶ್ರೇಯಾಂಕಗಳನ್ನು ಪಡೆದಿದ್ದಾರೆ. ಈ ಸಾಧನೆಗಳೊಂದಿಗೆ ಶ್ರೀ ಚೈತನ್ಯ ಸಂಸ್ಥೆಯು ಆಲ್ ಇಂಡಿಯಾ ಓಪನ್ ಕ್ಯಾಟಗರಿಯ ಅಗ್ರ 1000 ಸ್ಥಾನಗಳ ಪೈಕಿ ಒಟ್ಟು 12 ಸ್ಥಾನಗಳನ್ನು ಅಗ್ರ 100ರೊಳಗಿನ 3 ಸ್ಥಾನಗಳು ಸೇರಿದಂತೆ ಪಡೆದುಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಅಗ್ರ 3 ಸ್ಥಾನಗಳನ್ನು ಪಡೆದವರು ಶ್ರೀ ಚೈತನ್ಯ ಸಂಸ್ಥೆಯ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಇನ್ನು ಈ ಸಂತೋಷದ ಸಂದರ್ಭದಲ್ಲಿ ಯಶಸ್ವಿ ವಿದ್ಯಾರ್ಥಿಗಳು, ಅವರ ಪೋಷಕರು ಹಾಗೂ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ. ಬಂದರು ನಮ್ಮ ತಂದೆಗೆ ಕರ್ಕೊಂಡು ಬಂದುಬಿಟ್ರು. ನಮ್ಮ ಪಾಪ ಇಲ್ಲ ಅಂತ ಕರೆದ್ರು. DC ಅವರು ಬಂದೆ ಕೂತ್ಕೊಂಡ್ರೆ ಆಮೇಲೆ ಒಂದು ಬಳಪ ಕೊಟ್ಟರು. ಆ ಬಳಪನ ಯಾರ ಕಡೆಯಿಂದ ಇಸ್ಕೊಂಡು ಅಂದರೆ ನನ್ನ ಪಕ್ಕದ ಮನೆಯಷ್ಟು ಅವ್ರ ತಂದೆ ತಾಯಿಗಳು ನನ್ನ ಮಗ ಓದ್ಬಿಡ್ಲಿ, ಆಮೇಲೆ ನೀವು ಇಸ್ಕೊಂಡು ಬರೀರಿ, ರಜೆ ದಿನ ಮದುವೆಯಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅದೇ ರೀತಿ ನಾನು ಓದಾದ್ಮೇಲೆ ಬಂದ ತಕ್ಷಣ ಅವ್ರು ಹೇಳಿದ್ರು, ಓದಾದ್ಮೇಲೆ ಇದನ್ನು 2 ಕೈನೂ ಬರೆದೆ. ಅವತ್ತಿಂದನೇ ನಮಗೆ ಸ್ಕಾಲರ್ಶಿಪ್ ಕೊಡೋ ಥರ ಮಾಡಿ ಸ್ಕೂಲು ಸೇರಿಸ್ಕೊಂಡಾದ್ಮೇಲೆ ನಾನು ಅವತ್ತಿಂದ ಇವತ್ತಿನವರೆಗೂ ಇದೇ ರೀತಿಯಿಂದಲೇ ವಿದ್ಯಾಭ್ಯಾಸ ಸ್ಪಂದಿಸಿ ಕೆಲಸಗಳು ಮಾಡಿರೋದ್ರಿಂದ ಈ ಅಚೀವರ್ಗಳಿಗೆ ಇವರು ನಮ್ಮ ಕರ್ನಾಟಕದ ಕಣ್ಮಣಿಗಳಿಗೆ ಮೂಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ನಿಜವಾಗ್ಲೂ ಈ ಒಂದು ಕ್ರೆಡಿಟ್ ತಂದಿರೋದು ನಮ್ಮ ದೇಶಕ್ಕೆ, ತಂದೆ ತಾಯಿಗಳಿಗೆ ಮತ್ತು ಈ ಒಂದು ವಿದ್ಯಾದಾನ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ PS ರಾವ್ ಹಾಗೂ ಶ್ರೀಮತಿ ಸುಷ್ಮಾ ಬೋಪಣ್ಣ ಹಾಗೂ ಶ್ರೀಮತಿ ಸ್ಟಡಿ ಹೇಗೆ ಮಾಡಿದ್ರಿ? ನಿಮ್ಮ ಶ್ರಮ ಹೇಗಿತ್ತು ಅನ್ನಿಸುತ್ತೆ? ಈ 2 ವರ್ಷಗಳ ಕಾಲ ಭಾಳ ಶ್ರಮ ಪಡಬೇಕಿತ್ತು. ಆದರೆ ನಮ್ಮ ಶಿಕ್ಷಕರ ಸಪೋರ್ಟಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ
ಓಕೆ ಹೋಲ್ Hello. My name is Vaishnavi Das. I have secured an All India rank of 20 in all category in NEET 2026 and I'm the Karnataka topper for NEET 2026. I studied in Sri Chaitanya from class 8 till class 12, initially in electronics degree branch and then I completed my 11th and 12th in the JP Nagar branch. I studied in the MP Krishna followed by the Life program. So primarily for my success, I would like to thank my teachers from the bottom of my heart for all the knowledge that they have imbibed in me. Then to my parents who have supported me day and night, and to all the Sri Chaitanya administration who has supported every single decision that I have ever taken ಶಿವಪ್ಪ from the day that I ಏನು joined. ಏನು ಮಾಡ್ತೀವಿ ಲೋಗ ಎಲ್ಲಿತ್ತು ಅದು Reaching ಎಲ್ಲೈತೆ here, it's honestly been a very long journey. From 8th grade till now, a total journey of 5 years and 2 years of extreme efforts, all through 11th and 12th. It takes a lot for this a very long journey. But I can proudly say that with the help of all my teachers, I'm standing here today. Yeah, it takes a lot of effort, but I'm just really, really happy that I'm finally here. Sweet. After all the pains. ಅಚಲ ಬೆಂಬಲ ಬದ್ಧತೆ ಮತ್ತು ಕಠಿಣ ಪರಿಶ್ರಮದಿಂದಲೇ ಈ ಗಮನಾರ್ಹ ಸಾಧನೆ ಸಾಧ್ಯವಾಗಿದೆ. ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕಿಯಾದ ಶ್ರೀಮತಿ ಸುಷ್ಮಾ ಬೊಪ್ಪಣ್ಣ ಅವರು ನೀಟ್ 2026ರಲ್ಲಿ ಸಂಸ್ಥೆಯ ಯಶಸ್ಸಿಗೆ ಅಸಾಧಾರಣ ಕೊಡುಗೆ ನೀಡಿದ ಪ್ರತಿಯೊಬ್ಬ ವಿದ್ಯಾರ್ಥಿ, ಪೋಷಕರು, ಬೋಧಕರು ಮತ್ತು ಸಿಬ್ಬಂದಿಯನ್ನು ಅಭಿನಂದಿಸಿದರು. ಅಲ್ಲದೆ ಈ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಎಲ್ಲರಿಗೂ ಅವರು ತಮ್ಮ ಪ್ರಾಮಾಣಿಕ ಕೃತಜ್ಞತೆಯನ್ನು ಸಲ್ಲಿಸಿದರು ಮತ್ತು ವಿದ್ಯಾರ್ಥಿಗಳು ತಮ್ಮ ಮುಂದಿನ ಪ್ರಯತ್ನಗಳಲ್ಲಿಯೂ ನಿರಂತರ ಯಶಸ್ಸನ್ನು ಕಾಣಲಿ ಎಂದು ಹಾರೈಸಿದರು. ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆ ಎಜಿಎಂ ವಿ ಸತೀಶ್ ಕುಮಾರ್ ಇದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.